How are you guys? I'm good. ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕೆರೆಬಿಯನ್ ಕನ್ನಡದ ಯೂಟ್ಯೂಬ್ ಚಾನಲ್. ನಾವಿವತ್ತು ಕ್ರೋಕಸ್ ಬೇ ಸಮುದ್ರ ತೋರ್ಸೋಕೆ ಹೊರಟಿದ್ದೀವಿ. ಸೊ ಕ್ರೋಕಸ್ ಬೇ ಅನ್ನೋದು ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಬೀಚಸ್ ಇನ್ ಆಂಗ್ವಿಲಾ ಇದು. ಸೊ ಇವಾಗ ನಾವು ತೋರಿಸ್ತಾ ಇರೋ ಏರಿಯಾ ಅಲ್ಲಿ ಸುಮಾರು ಜನ ಇದು ಸ್ನಾರ್ಕ್ಲಿಂಗ್ ಹೋಗ್ತಾರೆ. ಸೊ ಈ ಸ್ನಾರ್ಕ್ಲಿಂಗ್ ನನಗೂ ತುಂಬ ಇಷ್ಟ. ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಆಂಗ್ವಿಲಾ ಅಲ್ಲಿ. ಐಶುಗೆ ಇನ್ನೂ ಬರ್ತಾ ಇಲ್ಲ. ಸ್ಲೋ ಆಗಿ ಕಲ್ತ್ಕೊತಾಳೆ. ಸ್ಲೋ ಆಗಿ ಕಲ್ತ್ಕೊತಾಳೆ. ಬಟ್ ಇಲ್ಲಿಂದ ತುಂಬ ಫಿಶಸ್ ಸಿಗ್ತವೆ. ಸೊ ನಮಗೆ ಇವತ್ತಿನ ದಿನ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಸಿ ಕಾಷನ್ ಇತ್ತು. ಸೊ ಸುಮಾರು ವೇವ್ಸ್ ಇತ್ತು. ಸೊ ಈ ಥರ ವೇವ್ಸ್ ಇದ್ದಾಗ ಇದ್ರ ಒಳಗೆ ಹೋಗ್ಬಾರ್ದು. ಸೊ ಅದಕ್ಕಾಗಿ ಇವತ್ತು ಹೋಗ್ತಾ ಇಲ್ಲ. ಎಲ್ಲಿ ಹೇಳು? ಅಲ್ಲಿ ವೈಟ್ ಆಗಿ ಕಾಣಿಸ್ತೈತೆ ನೋಡಿ ಶೆಡ್. ಇದಾ ಇದಾ ಓಕೆ. ಅದು ಅಲ್ಲಿ ಕಾಣಿಸ್ತೈತೆ ವೈಟ್ ಶೆಡ್. ಅದು ಅವನು ಅಲ್ಲಿಂದ ಪೈಪ್ ಲೈನ್ ಹಾಕೋನೆ. ಸೊ ಇಲ್ಲಿ ಡಿಸ್ಯಾಲಿನೇಟ್ ಮಾಡ್ತಾನೆ ವಾಟರ್. ಇದ್ರ ವಾಟರೇ ನಮಗೆ ಇದಾಗೋದು, ಊಟ ನಾವು ಕುಡಿಯೋದು ಈ ವಾಟ್ರೇ. ಬಾಟಲ್ ವಾಟರ್ ಮಾಡ್ತಾರೆ, ಫಿಲ್ಟರ್ ಮಾಡಿ ಸಾಲ್ಟ್ ತೆಗೆದು ಸೇಲ್ ಮಾಡ್ತಾರೆ. ಸೊ ಆ ಪೈಪ್ ಲೈನ್ ಹತ್ರ ಬರ್ತವೆ ಎಲ್ಲ ಫಿಶಸ್. ಸ್ಪೇನ್ ಏನಂದ್ರೆ ವಾಟರ್ ಸ್ಪೋರ್ಟ್ಸ್ ಜಾಸ್ತಿ. ಬೋಟ್ಸ್ ಎಲ್ಲ ನಿಂತಿದೆಯಲ್ಲ. ಇವತ್ತು ಸ್ವಲ್ಪ ವೇವ್ಸ್ ಜಾಸ್ತಿ ಇದೆ. ಇದು ಹೈಸ್ ಆಫ್ ವಾರ್ನಿಂಗ್ ಅಂತ. ಒಳ್ಳೆ ವ್ಯೂ. ನಾವು ಮೋಸ್ಟ್ ಆಫ್ ದಿ ಟೈಮ್ ಇದೇ ಬೀಚಸ್ ಬರೋದಲ್ಲ. ಇದು ನನ್ನ ಫೇವ್ರೆಟ್ ಬೀಚ್. ಇಲ್ಲೇ ನಾನು ಯಪ್ಪ ಇಲ್ಲೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು, ಅದೊಂದೇ ಭಯ. ಅದಕ್ಕಾಗಿ ನಾನು ಅಂತ ಇರೋದು ಇಲ್ಲೇ ಕಲ್ತ್ಕೋಬೇಕು. ಇಲ್ಲೇ ನಾನು ಸ್ವಿಮ್ಮಿಂಗ್ ಕಲ್ತ್ಕೊಂಡಿದ್ದು, ಇಲ್ಲೇ ಸ್ನಾರ್ಕ್ಲಿಂಗ್ ಕಲ್ತ್ಕೊಂಡಿದ್ದು, ಎಲ್ಲ ಕಲ್ತ್ಕೊಂಡಿದ್ದು. ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಬೀಚಸ್ ಇನ್ ದ ವರ್ಲ್ಡ್. ಸೊ ಆಲ್ ಆಫ್ ದೀಸ್ ನೋಡ್ತಾ ಇರೋದೆಲ್ಲ ಸೂಪರ್ ಯಾರ್ಡ್ಸ್ ಅಂತಾರೆ. ಕಾಸ್ಟ್ ಹಂಡ್ರೆಡ್ಸ್ ಆಫ್ ಮಿಲಿಯನ್ಸ್ ಆಫ್ ಡಾಲರ್ಸ್. ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ಬೇಕಂದ್ರೆ ಥೌಸಂಡ್ಸ್ ಆಫ್ ಕ್ರೋರ್ಸ್ ಇರುತ್ತೆ ಒಂದೊಂದು ಶಿಪ್ ಇದೆ. Oh my god. ಆ ಎಂಡಲ್ಲಿ ನಾವು ಆಟ ಆಡ್ತಾ ಇದ್ದಿದ್ದೆಲ್ಲ ಅವತ್ತು. ಎಣ್ಣೆಗೂ ಇವತ್ತಿಗೂ ನೋ ಡಿಫ್ರೆನ್ಸ್. ಕುತ್ಕೋಬೋದು ಆರಾಮ್ಸೆ. ಕೂತ್ಕೋಬೋದು, ರಿಲ್ಯಾಕ್ಸ್ ಮಾಡ್ಬೋದು. ನೋಡಿ ಕಾಯಿ ಸೂಪರ್ ಆಗಿದೆ. ಇಲ್ಲೆಲ್ಲ ತುಂಬ ಟ್ರೀಸ್ ಇದೆ, ಸೂಪರ್ ಆಗಿದೆ. ಇನ್ನೇನು ಇಲ್ಲ, ಇಲ್ಲೆಲ್ಲ ಕಾಯಿ ಇದೆ. ವಾವ್, ಇಲ್ಲಿ ನೋಡಿ, ಇಲ್ಲಿ ಸೂಪರ್ ಆಗಿದೆ ಕಾಯಿಗಳು. ಎಳ್ನೀರು, ವಾ. ಸೂಪರ್. ಇದ್ರೂ ಪರವಾಗಿಲ್ಲ.
ಫೋರ್ಸ್ ಇದೆ. ಅವೆಲ್ಲಾನು ಥೌಸಂಡ್ಸ್ ಆಫ್ ಕ್ರೋರ್ಸ್ ವರ್ತ್ ಆಫ್ ಯಾರ್ಡ್ಸ್ ಅವೆಲ್ಲ. ಬಿಲಿಯನಿಯರ್ಸ್, ಕೋಟ್ಯಾಧಿಪತಿ ಅಂದ್ರೆ ಲಕ್ಷಾನ್ ಕೋಟಿ ಇರತ್ತಲ್ವಾ, ಅವರೆಲ್ಲ ಹಾಕೋ ಬರೋವು ಅವೆಲ್ಲ. ಕೋಟ್ಯಾಧೀಶ್ವರರು ಅಲ್ಲ, ಲಕ್ಷಾನ್ ಕೋಟಿ ಇರ್ಬೇಕು, ಎಲ್ಲ ಹಾಕೋ ಬರ್ಬೇಕು. ಒಳ್ಳೆ ತುಂಬಾ ಫೋರ್ಸ್ ಇದೆ ಇವತ್ತು. 1,00,000 ಕೋಟಿ, 2,00,000 ಕೋಟಿ ಆ ತರ ಇರೋ ಅವರೆಲ್ಲ ಅವೆಲ್ಲ ಹಾಕೋ ಬರ್ತಾರೆ. ಬಾ ಹೋಗೋಣ. ಎಲ್ಲ ಸುತ್ತಾಡೆ. ಸುಮಾರು ಇದೆ ವೇವ್ಸ್, ತುಂಬಾ ವೇವ್ಸ್ ಜಾಸ್ತಿ. ಇನ್ನೊಂದಿನ ಮಾರ್ನಿಂಗ್ ಅಷ್ಟೇ. ಒಳ್ಳೆ ಬೀಚ್ ವ್ಯೂ. ಮೈ ಫೇವರೆಟ್ ವ್ಯೂ ಆಫ್ ಆಲ್ ಸನ್ಸೆಟ್. ಬಿಸಿಲು ಮಾತ್ರ ಬೇಜಾನಪ್ಪ. ಏನ್ ಮಾಡ್ತಾ ಇದ್ದೀರಾ ಹಂಗಂದ್ರೆ? ಓಕೆ, ಇದಕ್ಕಿಂತ ಇನ್ನೇನ್ ಬೇಕು? ಏನು ಮಾಡ್ತಾಳಪ್ಪ ಕಲ್ಲೆತ್ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಲೆ ಬುರುಡೆ ಅಂತೂ ಹೊಡೆದಾಕಲ್ಲ, ಎಲ್ಲ ಕಲ್ಲು ತಗೊಬಂದು ಒಂದು ಕಡೆ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಕಲ್ಲಿನ ಕಲೆಕ್ಷನ್ಸ್ ಇಲ್ಲೆಲ್ಲ ಅದೊಂದು ಥೆರಪಿ ಥರ. ಸ್ವಚ್ಛತೆ ಕಾಪಾಡ್ದಂಗೂ ಆಗುತ್ತೆ, ದೇಹಕ್ಕೆ ವ್ಯಾಯಾಮನೂ ಆಗುತ್ತೆ. ಎಲ್ಲ ಕಲ್ಲುಗಳು ಕಲೆಕ್ಟ್ ಮಾಡಿ ಒಂದು ಕಡೆ ಇಟ್ಬಿಟ್ಟು ಸುಮ್ಮನೆ ಬರೋದಷ್ಟೇ, ಯಾವ ಸ್ಟೋರೇಜ್ ಏನೂ ಇಲ್ಲ. ಈ ಕಡೆ ಇನ್ನೂ ಬೇಜಾನ್ ಕಲ್ಲುಗಳಿದ್ದಾವೆ. ಇಲ್ಲಿ ಯಾರು ಶಂಖ ಕಲ್ಲು ಎಲ್ಲ ತೊಗೊಬಂದು ಇಟ್ಟಿದ್ದಾರೆ ಅಂಡರ್ ವಾಟರಿಂದ. ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿನ ಜನಕ್ಕೆ ಕ್ರೇಜ್ ಜಾಸ್ತಿ ಇದರಿಂದ. ಸ್ವಲ್ಪ ಮನೆ ಡೆಕೋರೇಷನ್ಗೆ, ರೆಸ್ಟೋರೆಂಟಲ್ಲಿ ಡೆಕೋರೇಷನ್ಗೆಲ್ಲ ಆ ಪರ್ಪಸ್ಗೆಲ್ಲ ಯೂಸ್ ಮಾಡ್ತಾರೆ. ಅದೇ ಇಲ್ಲಿಂದ ಏನೋ ಏನಂತಾರೆ ಅದನ್ನು, ಏನಂತಾರೆ ಬರುತ್ತೋ, ವಿಶೇಷತೆ, ಸೌಂದರ್ಯ ಅಂತ ಹೇಳ್ತಾರೆ. ವೀಡಿಯೋಸ್ ಎಲ್ಲ ತೊಗೊಂಡು ಕಲ್ಲೆಲ್ಲ ಜೋಡಿಸಿ ಎತ್ಕೊಂಡು ಅಲ್ಲಿಟ್ಟು ಇವೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸಂಜೆ ಆಗೋಯ್ತು. ಸನ್ಸೆಟ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದಿನ ಸನ್ಸೆಟ್ಟು ತೋರಿಸ್ತೀನಿ. ಎಷ್ಟು ಆ ಸೌಂದರ್ಯನ, ಆ ಅಂದನ ನೋಡೋಕ್ಕೆ 2 ಕಣ್ಣಂತೂ ಸಾಲಲ್ಲ ಬಿಡಿ, 3ನೇ ಕಣ್ಣು ಇರಬೇಕು ಅಲ್ಲ ಬರತ್ತ? ಏನಂತೀಯ? ಹಾಂ, ಹೇಳು ಬೇಗ ಬೇಗ. ಓಕೆ, ನಾನು ಆಗಲೇ ನಿಮಗೇನು ಟಾಪ್ ವ್ಯೂ ತೋರಿಸಿದ್ದೆ ಅಲ್ವಾ, ಇವಾಗ ಮತ್ತೆ ನಾನು ಡೌನ್ ವ್ಯೂ ತೋರಿಸ್ತೀನಿ ಅಂತ ಹೇಳಿದ್ದೆ. ಈಗ ಇವಾಗ ಕೆಳಗಡೆಯಿಂದ ಹೋಗೋಣ ನಡೀರಿ. కొండ అదే హైయెస్ట్ పాయింట్ యాంగిల్ పైన ఉండే. ನಾವು ಬಂದಿದ್ದು ಬಿಗ್ ಸ್ಟೋರ್ಗೆ. ರಿಸೆಪ್ಷನಲ್ಲಿ ಎಂಟ್ರಿ ಇರುತ್ತಲ್ಲ
ನಿನ್ನನ್ನು ತಳ್ಳಿದ್ನಲ್ಲ ಜನನಲ್ಲ. ಬಾ ಬೇಗ ಬಾ ಬೇಗ ಬಾ. ನಾವು ಹೋಗ್ತಾ ಇರೋದು ಇದು ಆ್ಯಕ್ಚುಲಿ ಎಂಟ್ರಿ ಇದ್ದಿದ್ದು. ಏನೋ ಅವ್ರು ಚೇಂಜ್ ಮಾಡಿಬಿಟ್ಟು ಆ ಕಡೆ ಹೋಗಿ ಅಂತ ಮಕ್ಕೆ ಉಗಿಲಿಲ್ಲ, ಹಾಗೆ ಹೇಳಿದ್ರು. ಈ ಕಡೆ ಬಂದ್ವಿ. ಸೊ ಅಲ್ಲಿ ದುಡ್ಡು ಕೊಟ್ಟ ಮೇಲೆ ಒಂದು ಸ್ಲಿಪ್ ಕೊಡ್ತಾರೆ. ವೈಟ್ ಸ್ಲಿಪ್ ನಾವು ಇಟ್ಕೋಬೇಕು, ಯೆಲ್ಲೋ ಸ್ಲಿಪ್ಪು ಅವರು ವಾಟ್ರ್ ಹಾಕೋವ್ರಿಗೆ ಕೊಡಬೇಕು. ಸೊ ಕೊಟ್ಟರೆ ಅವ್ರಿಗೆ ನಮಗೆ ಕ್ಯಾನ್ ಕೊಡ್ತಾರೆ. ಕೂಪನ್ನು ಕೊಡ್ತಾರೆ ಫಸ್ಟ್ ಟೈಮು. ಏನು ಒಂದು ಕ್ಯಾನ್ಗೆ ಒಂದು ಕೂಪನ್ ಅಂತ ಸ್ಟ್ಯಾಂಪ್ ಹಾಕ್ತಾರೆ ಪ್ರತಿ ಸಲ. What is doing this? Oh my goodness. All this aqua pure. ಸೊ ಫಸ್ಟು ನಾವು ಬಾಟ್ಲ್ ಕೊಟ್ಟ ತಕ್ಷಣ ಅವರು ಆಚೆ ಎಲ್ಲ ಇರೋದೆಲ್ಲ ಡಸ್ಟು ಅದು ಇದು ಎಲ್ಲ ಕ್ಲೀನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒಳಗೆ ಏನಾರ ಸೋಪ್ ಹೋಗಿದ್ದಿದ್ರೆ ಅದೆಲ್ಲ ತೆಗಿಯೋಕ್ಕೆ ಅಲ್ಲಿ ಪ್ರೆಷರ್ ವಾಷರ್ ಇರುತ್ತೆ, ಅದು ಪಂಪ್ ಮಾಡುತ್ತೆ ಫುಲ್ಲು ವಾಟರ್ ಆಗಿ. ಅದು ಸಾಲ್ಟ್ ವಾಟರ್ ಪಂಪ್ ಮಾಡುತ್ತೆ. ಇದು ಪ್ರೆಷರ್ ವಾಷರ್ ಬಂದು ಮಿನರಲ್ ವಾಟರಲ್ಲಿ ವಾಶ್ ಮಾಡಿ. ಇದು ಫಸ್ಟು ಸಾಲ್ಟ್ ವಾಟರು, ಆಮೇಲೆ ಸೆಕೆಂಡ್ ಆ ಕಡೆ ಕರ್ಕೊಂಡು ಹೋದ್ನಲ್ವಾ, ಸೊ ಅದು ಇವಾಗ ಅವನು ಮಿನರಲ್ ವಾಟರಲ್ಲಿ ವಾಶ್ ಮಾಡ್ತಾ ಇದ್ದಾರೆ. ಸೊ ದಟ್ ವೆನ್ ದೇ ಫಿಲ್ ಮಾಡಿದಾಗ ಸೇಮ್ ವಾಟರ್ ಇರುತ್ತೆ. ಸೊ ಇದರಿಂದ ನಮಗೆ ಅಡ್ವಾಂಟೇಜ್ ಏನಂದರೆ ನಮಗೆ ಸೇಫ್ಟಿ ಇರುತ್ತೆ, ಪ್ಲಸ್ ಹೈಜಿನಿಕ್ ಆಗೂ ಇರುತ್ತೆ. ತಗೊಬಂದು ಈ ಕ್ಯೂಲ್ ಹಾಯ್ ಮಾಡ್ತವ್ರೆ ಪಾಪ. ಕ್ಯಾನ್ಸ್ ಎಲ್ಲ ಜೋಡಿಸ್ಬಿಟ್ಟು ನೀರು ತುಂಬಿ ಆ ಕಡೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ್ಮೇಲೆ ಏನು ಮಾಡ್ತಾರೆ, ಇಲ್ಲೆಲ್ಲ ವಾಶ್ ಆಗಿ ಒದ್ದೆ ಆಗಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಒರೆಸಿ ಕೊಡ್ತಾರೆ ತೊಗೊಂಡೋಗಿ ಅಂತ. ಇದು ಇಲ್ಲಿ ವಾಟರ್ ಕುಡಿಯೋ ನೀರು ತೊಗೊಳ್ಳೋ ಪ್ರೊಸೀಜರು. ಬರೀ ಕ್ಯಾನ್ ತೊಗೊಬಂದರೆ ಸಾಕು, ಎಲ್ಲ ಮಾಡಿ ತೊಗೊಬಂದು ಕೊಟ್ಬಿಡ್ತಾರೆ ನಮ್ಮ ಕೈಯಲ್ಲಿ. ಸೊ ಇಲ್ಲಿ ಸ್ವಲ್ಪ ನಾವು ಹುಷಾರಾಗಿರಬೇಕು, ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಒಬ್ಬರು ಕ್ಯಾನ್ ಇನ್ನೊಬ್ಬರು ಮಿಕ್ಸ್ ಆಗೋಗುತ್ತೆ. ಸೊ ಅದಕ್ಕಾಗಿ ನಮ್ಮ ಕ್ಯಾನ್ ನಾವು ನೋಡ್ಕೊತಾ ಇರ್ತೀವಿ. ಫಿಲ್ ಆಗುತ್ತೆ. ಏನೋ ಮಾಡ್ತಾ ಇದ್ದಾರೆ, ಮಾಡಲಿ ಏನೋ ಮಾಡ್ತಾ ಇದ್ದಾರೆ ಏನಲ್ಲ. ಏನು ಮಾಡ್ತಾ ಇದ್ದೀರಾ? ವಿಂಡ್ಶೀಲ್ಡ್ ವೈಪರು ಫ್ಲೂಯಿಡ್ ಆಗ್ತಾ ಇದೆ. ಸಾಕಷ್ಟು ಫುಲ್ ಆಯ್ತಲ್ಲ. ಟ್ರೈ ಆಗಿದೆ. ಆ ಲಿಕ್ವಿಡ್ ಇಲ್ಲಿ ಬರ್ತಾರದ ಮಾಡ್ತೀವಿ ಹಿಂಗೆ ಮಾಡಿದ್ರೆ ಎಲ್ಲ ಕ್ಲೀನ್. ಇವಾಗ ಎಲ್ಲಿ ಬಂದ್ವಿ? ಬೆಸ್ಟ್ ಬೈ. ಇದು ಬಿಗ್ಗೆಸ್ಟ್ ಸೂಪರ್ ಮಾರ್ಕೆಟ್ ಏನಿಲ್ಲ, ಬಟ್ ಇದು ನನಗೆ ಇಷ್ಟ ಇಲ್ಲ. ಚಿಕ್ಕದು. ಈ ಬೆಸ್ಟ್ ಬೈ ಇಷ್ಟ ಇಲ್ಲ ನನಗೆ. ಇದು ಸ್ವಲ್ಪ ಚಿಕ್ಕ ಬೆಸ್ಟ್ ಬೈ.
ಏನು ಮಾಡೋದಿದೆ ನಮ್ಮ ಮನೆ ಹತ್ರ ಅಂದ್ಬಿಟ್ಟು ಪಾರ್ಕಿಂಗ್ ಆಗ್ತಾವ ತೆಗಿತಾರೆ ಗಾಡಿ ತೆಗಿತಾರ ಪಾರ್ಕಿಂಗ್ ಆಗ್ತದೆ. ಡಿಫ್ರೆಂಟ್ ಕಾರ್ಸ್ಗಳು ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಅಲ್ವಾ? ಇವತ್ತಿನ ದಿನನೇ ಮುಗ್ದೋಯ್ತಲ್ವಾ? ಅಷ್ಟೇ, ಎಲ್ಲ ಐಟಮ್ಸ್ ತಗೊಂಡು ಬೆಸ್ಟ್ ಬೈಗೆ ಬಾಯ್. ಏನು ಜಾಸ್ತಿ ಐಟಮ್ಸ್ ತಗೊಂಡಿಲ್ಲ, ಜಸ್ಟ್ ಏನು ತಗೊಂಡ್ವಿ ಭರತ್? ಸಿಂಪಲ್ ಐಟಮ್ಸ್, ಚಿಲ್ಲಿ ಒಂದು ಮಟನ್ ಅಷ್ಟೇ ಅಲ್ಲ? ಅಷ್ಟೇ. ಕಾರ್ ನಿಲ್ಲಿಸಿ ಸುಮಾರು ಟೈಮ್ ಆಯಿತು. ಇಲ್ಲೇ ನಿಂತ್ಕೊಂಡು ಸುತ್ತ ಓಡಾಡಿರ್ತಾರೆ ಕಾರ್ ಸುತ್ತ, ಅದು ಹೇಗೆ ಅಂತ ಗೊತ್ತಿಲ್ಲ ನನಗೆ. ಆ್ಯಂಡ್ ಇನ್ನೊಂದು ಏನು, ನಾವು ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಇಂಡ್ಯಾದಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾಗ ನಮ್ಮ ಮನೆಯವ್ರ ಹತ್ರ ಎಲ್ಲ ಹೇಳ್ತಾಯಿದ್ರು, ಎಲ್ಲ ಲಗೇಜ್ ನಾನೇ ಎತ್ಕೊಂಡು ಹೋಗೋದು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾಯಿದ್ರು. ಬಟ್ ಎಲ್ಲ ಲಗೇಜ್ ಬ್ಯಾಗ್ಸ್ ಎಲ್ಲ ನಾನೇ ಎತ್ಕೊಬಂದಿರೋದು. ಐ ಮೀನ್ ಎಲ್ಲ ಗ್ರಾಸರಿ ಏನೇನು ತೊಗೊಂಡಿದ್ದೀವಿ ಎಲ್ಲ ನಾನೇ ಎತ್ಕೊಂಡಿರೋದು. ನೋಡಿ ಇಲ್ಲಿ ನಾನೇ ಕೈಯಲ್ಲಿ ಇಟ್ಕೊಂಡಿರೋದು, ಇದೇ ಪ್ರೂಫು. ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ತೋರಿಸ್ತೀನಿ, ಅವ್ರು ಬರೀ ಕೈಯಲ್ಲಿ ಬರೋದನ್ನ ತೋರಿಸ್ತೀನಿ ರೀ. ವೆಯ್ಟ್. ಎತ್ಕೊಂಡೆ, ಎಲ್ಲ ಎತ್ಕೊಂಡೆ. ಕರೇಬಿಯನ್ ಕನ್ನಡತಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಒತ್ತೋದು ಮರಿಬೇಡಿ. ಆ್ಯಂಡ್ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.